ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನ್ ಹೇಳಿದ್ರಿ? ವಿಜಯ್ ಕೂಡ ಆಕ್ಚುಲಿ ಅವರಿಗೆ ಇಷ್ಟು ಬಹುಮತಗಳಲ್ಲಿ ಅಂದ್ರೆ ಇಷ್ಟು ಮತಗಳಲ್ಲಿ ನಾವು ಗೆಲ್ತೀವಿ, ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಊಹೆ ಇರಲಿಲ್ಲ. ಎಕ್ಸಿಟ್ ಪೋಲ್ ತೆಗೆದು ನೋಡಿದಾಗಲೂ ಕೂಡ 18-19 ಅವರು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಂದು 30ರಿಂದ 40 ಕ್ಷೇತ್ರ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ ಅಂತ. ಅವರು ಕೂಡ ಮಾಡಿದಂಥದ್ದು ಅತಿ ದೊಡ್ಡ ರಿಸ್ಕ್ ತಗೊಂಡು ಮಾಡಿದಂಥ ಪ್ರಯತ್ನ. ಆ ಪ್ರಯತ್ನಕ್ಕೆ ಫಲ ಬೇಗ ಸಿಕ್ತು. ಆದರೆ ಪ್ರಜಾಕೀಯದ ಪ್ರಜಾಕೀಯಕ್ಕೆ ಫಲ ಯಾರಿಗೆ ಸಿಗ್ಬೇಕಾಗಿರೋದು ಹೇಳಿ? ಯಾರಿಂದ ಸಿಗಬೇಕು? ಪ್ರಜೆಗಳಿಂದನೇ ಸಿಗಬೇಕು. ಮತ್ತೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಲೀಡರ್ ಯಾರು? ಹಾಗಾದ್ರೆ ಪ್ರಜೆಗಳು ಕೆಲ್ಸಕ್ಕೆ ಹೋಗ್ಬೇಕು, ಅವರಿಗೆ ಆದಂತ ಸಂಬಳ ತಗೊಬೇಕು, ಅವ್ರ ಲೈಫ್ನ ಅವ್ರು ಲೀಡ್ ಮಾಡಬೇಕು. ಹಾಗಾದ್ರೆ ಒಂದ್ ನಿಮಿಷ ಅವ್ರು ಬಂದು ಹಾಗಾದ್ರೆ ಟಾರ್ ಗುಂಡಿ ಒಳಗಡೆ ರೋಡ್ ತಾಂಬರ್ ಹಾಕ್ಬೇಕಾ? ಇಲ್ಲ ಅಟ್ಲೀಸ್ಟ್ ಕೇಳಿ. ಒಂದ್ ನಿಮಿಷ ನೀವ್ ಹೇಳ್ತಿದ್ದೀರಾ ಕೇಳಬೇಕು, ಕೇಳೋ ಒಂದು ಸಿಸ್ಟಮ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಾರೆ ಕೇಳಂಗೆ ಇಲ್ಲ. 5 ವರ್ಷ ಬಿಟ್ಬಿಡಿ. ಇವಾಗ ಇದೆಯಲ್ಲ ಸಿಸ್ಟಮ್, ಚೆನ್ನಾಗಿದೆಯಲ್ಲ. ಅವಾಗ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಯಕರುಗಳನ್ನ ಕಳಿಸಿದ್ದೀರಾ, ಅವ್ರು ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನದ ಪ್ರತಿಫಲ ಏನು? ಅಲ್ಲ ಒಂದ್ ನಿಮಿಷ, ಇದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಹೇಳಿ. ಇದು ಕರೆಕ್ಟ್ ಇಲ್ಲ. ಅಲ್ಲ ನಿಮ್ಮ ಪ್ರಯತ್ನ ಅಲ್ಲ ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್ ಎಲ್ಲ ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನ್ ಹೇಳಿದ್ರಿ ಫಸ್ಟ್? ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಂದೇ ಬೇರೆ ಕೆಲಸಗಳಿದೆ, ನನಗಿದೆಲ್ಲ ನೋಡಕ್ ರೆಡಿ ಇಲ್ಲ, ನಾನೊಬ್ಬ ನಾಯಕನ ಕಳಿಸಿದ್ದೀನಿ, ಅವ್ನು ಮಾಡ್ಕೊಂತಾನೆ. ಈಗ ಸಿಸ್ಟಮ್ ಇದೆಯಲ್ವಾ? ಅದು ಇದೆ ತಾನೆ? ಪ್ಲೀಸ್ ಆನ್ಸರ್ ಮೀ. ಇದೆ ತಾನೆ ಗುರುವೇ? ಇದೆಯಲ್ವಾ? ಮತ್ತೇನು ಬದಲಾವಣೆ ಬೇಕು? ಆಲ್ರೆಡಿ ಇದೆಯಲ್ಲ, ನಿಮ್ಗೆ ಚೆನ್ನಾಗಿರೋ ಸಿಸ್ಟಮ್ ಇದೆಯಲ್ಲ. ಒಂದು ಈ ಥರ ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ, ನನಗದೆಲ್ಲ ಮಾಡೋಕ್ಕಾಗಲ್ಲ. ಆಯ್ತಪ್ಪ, ನಾಯಕರಿರೋ ಸಿಸ್ಟಮ್ ಇದೆ, ಮಾಡ್ಕೊಂಡು ಹೋಗಿ. ಇಲ್ಲ ರೀ, ಒಬ್ರು ಯಾರ ಮಾಡ್ಬೇಕ್ರಿ, ಆನ್ಸರ್ಬಲ್ ಆಗಿರಬೇಕು, ಅವ್ನು ನಿಮ್ಮ ಹತ್ರ ಬರಬೇಕು, ನನಗಷ್ಟೆಲ್ಲ ಟೈಮ್ ಇಲ್ಲ. ಉಪೇಂದ್ರ ಸರ್, ನೀವು ಯಾವಾಗಲೂ ಬುದ್ಧಿವಂತರ ಪಕ್ಷ, ಬುದ್ಧಿವಂತರಿಗೆ ನೀವು ಇನ್ಫ್ಯಾಕ್ಟ್ April 1 ಆ್ಯಪ್ ಲಾಂಚ್ ಮಾಡುವಾಗಲೂ ಹೇಳ್ತಾ ಇದ್ರಿ, April 1 ಫೂಲ್ಸ್ ಡೇ ಅಂತ ಮಾಡಿಬಿಟ್ಟಿದ್ದಾರೆ, ನಾವು ವೈಸ್ ಮೆನ್ಸ್ ಡೇ ಮಾಡೋಣ ಅಂತ ಹೇಳಿ. ಈ ಬುದ್ಧಿವಂತರು ಅಂತ ಹೇಳಿ ಉಪೇಂದ್ರ ಅವರು ಯಾವ ಮಾನದಂಡದಲ್ಲಿ ಅಳಿತಾ ಇದ್ದಾರೆ ಜನರನ್ನ? ನಿಮ್ಮ ಪ್ರಕಾರ ಯಾರು ಬುದ್ಧಿವಂತರು, ಯಾರು ದಡ್ರು? ನಾನು ಈ ಪೊಲಿಟಿಕಲ್ ಆಂಗಲ್ ಅಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ಕೇಳ್ತೀನಿ, ಇಲ್ಲಿ ದಡ್ರು ಯಾರಿದ್ದಾರೆ ಕೈ ಎತ್ತಿ, ಬುದ್ಧಿವಂತರು ಯಾರಿದ್ದಾರೆ ಕೈ ಎತ್ತಿ. ದಡ್ರು ನೀವಾ? ಆಯ್ತು, ಅವ್ರು ಉತ್ತರ ಕೊಡ್ಲಿ. ಓಕೆ, ಇವು ಬುದ್ಧಿವಂತರು ಆಗ್ಬೇಕು ತಾನೆ ನಾವು, ಅಷ್ಟೇ. ಮೇಡಮ್ ಮೈಕ್ ಕೊಡ್ತೀನಿ. ನಾನು ಮಾಡಿ ಎಲ್ಲರಿಗೂ ನೀವು ಮಾಡಿ ಅಂತ ಹೇಳ್ತಿಲ್ಲಮ್ಮ. ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನಿಮಗೆ ಬೇಕಾದರೆ. ಈಗ ಅವ್ರು ಹೇಳಿದ್ರಲ್ಲ, ನನಗೆ ಬೇರೆ ಕೆಲಸ ಇದೆ, ನನಗೆ ಅದೆಲ್ಲ ನೋಡ್ಕೊಳಕ್ಕೆ ಇಷ್ಟ ಇಲ್ಲ, ಅಷ್ಟೇ ಕೆಲಸ ನಿಮ್ಮದು. ಆಮೇಲೆ 5 ವರ್ಷ ಬಿಟ್ಬಿಡ್ತೀರಾ. ಅಲ್ಲಲ್ಲ ಒಂದ್ ನಿಮಿಷ, ಓಕೆ, ಇವಾಗ ಅದೇ ಮಾಡ್ತೀರಾ ತಾನೆ? ಇಷ್ಟು ವರ್ಷ ಅದೇ ಮಾಡ್ಕೊಂಡ್ ಬಂದಿರೋದಲ್ವಾ ನೀವು? ಹಾಗಾದ್ರೆ ಏನ್ ಈ ಬದಲಾವಣೆ ಆಯ್ತು? ಹಿಂಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ವೋಟ್ ಹಾಕ್ತೀವಿ, ಒಬ್ರಿಗೆ ಜವಾಬ್ದಾರಿ ಕೊಡ್ತೀವಿ, ಅವ್ರು ಕೆಲಸ ಮಾಡ್ಲಿ ಅಂತ ಹೇಳಿ ಅವ್ರನ್ನ ಬಿಟ್ಬಿಡ್ತೀವಿ, 5 ವರ್ಷ ಬೈಕೊಂಡು ಓಡಾಡ್ತಿರ್ತೀವಿ, ಮತ್ತೆ ಚುನಾವಣೆ ಬರುತ್ತೆ, ನಮ್ಮ ಆಯ್ಕೆ ಬದಲಾವಣೆ ಮಾಡ್ತೀವಿ. ದಿಸ್ ಇಸ್ ದ ಸಿಸ್ಟಮ್. ಇದು ಸರಿ ಇದೆಯಾ? ಸರಿ ಇಲ್ವಾ? ಸರಿ ಇಲ್ಲ, ಒಪ್ಕೊಳ್ಳೋಣ, ಈ ಸಿಸ್ಟಮ್ ಸರಿ ಇಲ್ಲ. ಹಾಗಾದ್ರೆ ಏನಾಗಬೇಕು ಅಂದ್ರೆ ರೈಟ್ ಟು ರೀಕಾಲ್ ಬರಬೇಕು, ಜನ ಸ್ವಲ್ಪ ಇನ್ವಾಲ್ವ್ ಆಗಬೇಕು. ನಾನು ಇನ್ವಾಲ್ವ್ ಅಂದ್ಕೂಡ್ಲೆ ನೀವೇ ಬಂದು ರೋಡ್ ಎಲ್ಲ ಹಾಕ್ಬೇಕು ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮನೆ ರೋಡ್ ಸರಿ ಇಲ್ಲ ಅಂದ್ರೆ ನಾನು ಸರಿ ಇಲ್ಲ ಅಷ್ಟು ಹೊಡೆಯೋದು ಇದು ಕಷ್ಟನಾ? ನೀವೇನೇ ಕೆಲಸ ಮಾಡಿ ಸ್ವಾಮಿ, ಸರಿ ಇದೆ ಸರಿ ಇಲ್ಲ, ಇವನು ಕರೆಕ್ಟಾಗಿ ಕೆಲಸ ಮಾಡ್ತೀಯನ್ ಮಾಡಿಲ್ಲ, ಒಂದು ವೋಟ್ ಮಾಡೋದು ಕಷ್ಟನಾ ಅಮ್ಮ? ಸ್ಮಾಲ್ ಪೋಲಿಂಗ್ ಅಂತ ಮಾಡಿದ್ರೆ ಮಾಡೋದು ಕಷ್ಟನಾ? ಅಲ್ಲಿ ಜನ ಅಭಿಪ್ರಾಯ ಸೂಚಿಸ್ಬೋದಲ್ವಾ? ಅವಾಗ ಅವ್ನು ಕರೆಕ್ಟ್ ಇಲ್ಲ ಅಂತ 50%ಗಿನ ಜಾಸ್ತಿ ಜನ ಹೇಳಿದ್ರೆ ಅವ್ನು ಕೆಳಗೆ ಇಳಿಬೇಕು, ಆ ಒಂದು ಸಿಸ್ಟಮ್ ಬರ್ಬೇಕಲ್ವಾ? ಬಟ್ ನೋಡಿ ಸರ್, ಈ ಕಡೆ ಇರುವವರಲ್ಲಿ ಬಹುತೇಕರು ನಿಮ್ ವಿಚಾರಗಳನ್ನ ಕರೆಕ್ಟ್ ಅಂತ ಒಪ್ಕೊಳ್ತಿದ್ದಾರೆ. ಈ ಕಡೆ ಇರೋರು ಅನೇಕರು ಹೇಳ್ತಿದ್ದಾರೆ, ಸರ್ ಸಿಸ್ಟಮ್ ಹಿಂಗ್ ಆಗೋಗ್ಬಿಟ್ಟಿದೆ, ಜನ ಹಿಂಗ್ ಆಗೋಗ್ಬಿಟ್ಟಿದ್ದಾರೆ, ಇವ್ರು ಬದಲಾವಣೆ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅನ್ನೋ ರೀತಿಯಲ್ಲೂ ಇದ್ದಾರೆ. ಅಂದ್ರೆ ಯು ಹ್ಯಾವ್ ಈ ತರದ್ದು ಜನ ಇದ್ದಾರೆ, ಈ ತರದ್ದು ಜನ ಇದ್ದಾರೆ. ಅವ್ರ ಉತ್ತರ ಕೊಡ್ಲಿ. ಅಲ್ಲಲ್ಲ, ಓಕೆ ಕೇಳಿ ಒಂದ್ ನಿಮಿಷ. ಈ ಕಡೆ ಇರೋರು ನಿಮ್ಗೆ ಬದಲಾವಣೆ ಹೋಪ್ಸೇ ಇಲ್ವಾ? ಆಯ್ತು, ಮಾಡಕ್ಕೆ ಬಂದಿದ್ದೀನಿ ಸರ್. ನೀವು ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ